ಬನ್ನಿ ಫ್ರೆಂಡ್ಸ್, ನಾನು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಹೇಗಿದೆ ಅಂತ ಮಾಡಿ ತೋರಿಸ್ತೀನಿ ನೋಡಿ. ಹೇಗಿದ್ದೀರಾ ಹೇಳಿ ನೀವೆಲ್ಲ. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ ಅನ್ಕೋತೀನಿ. ಇವತ್ತು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಹೇಗಿದೆ ಅಂತ ನೋಡಿಕೊಂಡು ನೀವು ಮಾಡಿ, ಟ್ರೈ ಮಾಡಿ ಮತ್ತು ಊಟ ಮಾಡಿ ಹೇಗಿದೆ ಟೇಸ್ಟು ಅಂತ ಹೇಳಿ. ಮತ್ತು ಅದಕ್ಕಿಂತ ಮುಂಚೆ ನೀವು ನನಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಮತ್ತು ಹೇಗಿದೆ ಅಂತ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿಕೊಂಡು ಊಟ ಮಾಡ್ಬೋದು. ಹಾಗಾಗಿ ಸ್ಕಿಪ್ ಮಾಡಬೇಡಿ, ಓಕೆನಾ? ಥ್ಯಾಂಕ್ ಯು. ಇವಾಗ ನೋಡಿ, ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಒಂದು ಬಟ್ಲು ಬಿಳಿ ಎಳ್ಳು ತೊಗೊಂಡು ಬಿಳಿ ಎಳ್ಳು ಬಿಸಿ ಮಾಡ್ಕೊತಾ ಇದ್ದೀನಿ ನೋಡಿ. ಚಟ್ನಿ ಮಾಡೋ ಸಲುವಾಗಿ, ಪೌಡ್ರ್ ಮಾಡ್ಕೊಳ್ಳೋ ಸಲುವಾಗಿ ಬಿಸಿ ಮಾಡ್ತಾಯಿದ್ದೀನಿ. ಈ ಥರ ಸ್ಲೋ ಫ್ಲೇಮ್ ಇಟ್ಟು ಚೆನ್ನಾಗಿ ಹುರ್ಕೋಬೇಕು ನೋಡಿ. ಹುರ್ಕೊಂಡು ಇವಾಗ ಕಡೆ ನಾನು ಹೀರೆಕಾಯಿ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಸ್ವಲ್ಪ ದಪ್ಪನೇ ಕಟ್ ಮಾಡ್ಕೋಬೇಕು, ಅಂದರೆ ಹುರ್ಕೊಳ್ತೀವಲ್ಲ, ಬೇಯಿಸ್ಕೊಳ್ತೀವಲ್ವ, ಹಾಗಾಗಿ ದಪ್ಪನೇ ಕಟ್ ಮಾಡ್ಕೋಬೇಕು ನೋಡಿ. ಈ ಥರ ಬಿಳಿ ಎಳ್ಳೆಲ್ಲ ಏನು ಮಾಡ್ಕೊಂಡಿದ್ದೀನಿ, ಹುರಿದಿಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಇದರಲ್ಲೇ ಅಲ್ಲ, ಕಡಾಯಿಯಲ್ಲಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಮತ್ತು ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಈರುಳ್ಳಿ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಹಾಕೋತಾ ಇದ್ದೀನಿ ನೋಡಿ. ಮತ್ತು ಇದರಲ್ಲಿ ಇವಾಗ ಈರುಳ್ಳಿ ತೊಳೆದು ಹಾಕ್ತಾಯಿದ್ದೀನಿ ನೋಡಿ. ನೀರಲ್ಲಿ ಈರುಳ್ಳಿ ತೊಳ್ಕೊಂಡು ಕಡಾಯಲ್ಲಿ ಹಾಕ್ಕೊಂಡಿದ್ದೀನಿ. ಅದರಲ್ಲೇ ಹಾಗೆ 5-6 ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಕೆಂಪು ಮೆಣಸಿನ್ಕಾಯಿನೂ ಇದೆ ಮತ್ತು ಹಸಿಮೆಣ್ಸಿನ್ಕಾಯಿನೂ ಇದೆ, 2 ಹಾಕ್ಕೊಂಡಿದ್ದೀನಿ ನೋಡಿ. ಹಾಕ್ಕೊಂಡು ಇವಾಗ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋಬೇಕು. ಇದರಲ್ಲಿ ಇವಾಗ ಕೊಬ್ಬರಿ ಹಾಕೋತಾ ಇದ್ದೀನಿ. ಸ್ವಲ್ಪ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿದ್ದು ಪೀಸ್ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪನೇ ಎಣ್ಣೆ ಹಾಕ್ಕೋಬೇಕು. ಈ ಥರ ಎಣ್ಣೆ ಹಾಕ್ಕೊಂಡು ಕೈ ಆಡಿಸ್ತಾ ಇರಬೇಕು. ಈ ಥರ ಅದೆಲ್ಲ ಹಸಿ ವಾಸನೆ ಹೋಗಬೇಕು. ಕೊಬ್ಬರಿದು ಹಸಿ ವಾಸನೆ ಹೋಗಬೇಕು ಮತ್ತು ಈರುಳ್ಳಿದು ಹಸಿ ವಾಸನೆ ಹೋಗಬೇಕು ಮತ್ತು ಮೆಣಸು ಇದಾಗಬೇಕು. ಇದರಲ್ಲಿ ಇವಾಗ ನೋಡಿ, ನಾನು ಜೀರಿಗೆ ಹಾಕ್ತಾಯಿದ್ದೀನಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ ನೋಡಿ. ಈ ಥರ ಹಾಕ್ಕೊಂಡು ಚೆನ್ನಾಗಿ ಮೇಲೆ ಕೆಳಗೆ ಮಾಡಬೇಕು. ಅದ್ರಾಗ ಹಸಿ ಶುಂಠಿ ಹಾಕ್ತಾಯಿದ್ದೀನಿ. ಎಲ್ಲನೂ ಹಾಕ್ಕೊಂಡು ಬೆಳ್ಳುಳ್ಳಿ ಹಾಕ್ಕೋಬೇಕು ಮತ್ತು ಇದು ಒಣಗಿರುತ್ತಲ್ಲ ಹುಣಸೆ ಹಣ್ಣು ಹಾಕ್ಕೋಬೇಕು. ಹಾಕ್ಕೊಂಡು ಇವಾಗೆಲ್ಲದು ಏನು ಮಾಡ್ಕೋಬೇಕಂದ್ರೆ ಹಸಿ ವಾಸನೆ ಹೋಗೋ ಹಾಗೆ ಹುರ್ಕೋಬೇಕು. ಅದಕ್ಕೆ ಲೋ ಫ್ಲೇಮಲ್ಲಿ ಹುರ್ಕೋಬೇಕು. ಅಷ್ಟೊತ್ತನ ನಾನು ಈ ಕಡೆನ ಹೀರೆಕಾಯಿನ ಕಟ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ದಪ್ಪ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಕಟ್ ಮಾಡಿ ಇಟ್ಕೊಂಡು ಅದು ಉರಿಯವರೆಗೆ ಇದು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಾಡ್ಕೊಂಡು ಇಟ್ಕೊತಾ ನೋಡಿ. ಇದರಲ್ಲಿ ಇವಾಗ ಜಾಸ್ತಿ ಸಣ್ಣ ಮಾಡಬಾರ್ದು, ದಪ್ಪನೇ ಮಾಡ್ಕೋಬೇಕು. ಯಾಕಂದರೆ ಬಿಸಿ ಇದು ಹುರ್ಕೋಬೇಕಲ್ವ, ಹಾಗಾಗಿ ದಪ್ಪ ಇದ್ರೂ ನಡೆಯುತ್ತೆ. ಹಾಗಾಗಿ ಕಟ್ ಮಾಡ್ತಾಯಿದ್ದೀನಿ. ಈ ಕಡೆ ನೋಡಿ ಇವಾಗ ಹುರಿತಾ ಇದ್ದೀನಿ. ಇದಕ್ಕೆ ಚಕ್ಮ ಎಲ್ಲ ಅದು ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ, ಹಾಗಾಗಿ ಹುರ್ಕೋತಾ ಇದ್ದೀನಿ. ಅದು ಬಿಳಿ ಎಳ್ಳು ಹುರಿದಿಟ್ಟಿದ್ದೀನಲ್ವ, ಅದು ಮಿಕ್ಸಿಯಲ್ಲಿ ಹಾಕ್ತಾಯಿದ್ದೀನಿ. ಮಿಕ್ಸಿಯಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡ್ಕೋಬೇಕು. ಅದರಲ್ಲೇ ಮತ್ತು ಶೇಂಗಾ ಅಂತಿರಲ್ಲ, ಹುರಿಗಡಲೆ ಅಂತೀರಿ ನಿಮ್ಮ ಕಡೆ ಏನಂತೀರೋ, ನಮ್ಮ ಕಡೆ ಶೇಂಗಾ ಅಂತೀವಿ. ಶೇಂಗಾ ಪೌಡ್ರ್ ಆಲ್ರೆಡಿ ಮಾಡಿ ಪೇಸ್ಟ್ ಇತ್ತು, ಅದು ಪೇಸ್ಟ್ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಇದೆಲ್ಲ ಹಸಿ ವಾಸನೆ ಹೋಗೋ ಹಾಗೆ ಹುರ್ಕೊಂಡಿದ್ದೀನಿ. ಎಲ್ಲ ಇದಕ್ಕೆ ಎಣ್ಣೆ ಹಾಕಿ ಹುರ್ಕೊಂಡಿದ್ದೀನಿ. ರೆಡಿ ಆಯ್ತು ನೋಡಿ. ಇವಾಗ ಹೀರೆಕಾಯಿನ ಹುರ್ಕೋಬೇಕು. ಹೀರೆಕಾಯಿನ ಚೆನ್ನಾಗಿ ಸ್ವಲ್ಪ ಕ್ಲೀನೆಲ್ಲ ತೊಳ್ಕೊಂಡು ಅದರಲ್ಲಿ ಮತ್ತೆ ಎಲ್ಲ ನೀರು ಜಾನಿ ತೆಕ್ಕೊಂಡು ಮತ್ತೆ ಹುರ್ಕೋಬೇಕು ನೋಡಿ. ಈ ಥರ ಇದಕ್ಕೂ ಇವಾಗ ಎಣ್ಣೆ ಹಾಕಿ ಹಸಿ ವಾಸನೆ ಹೋಗೋ ಥರ ಹುರ್ಕೋಬೇಕು. ಮೆಲ್ಲಗೆ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಅಂದರೆ ಹಸಿ ವಾಸನೆ ಹೋಗ್ಬೇಕು, ಅದರದ್ದೆಲ್ಲ ಪೂರ್ತಿ ಹಸಿ ವಾಸನೆ ಹೋಗ್ಬೇಕು ನೋಡಿ. ಹಾಗಾಗಿ ಇದಕ್ಕೆ ಹುರಿತಾ ಇದ್ದೀನಿ ನೋಡಿ. ಚಟ್ನಿ ಅಂತೂ ಸೂಪರಾಗಿರುತ್ತೆ, ರೊಟ್ಟಿ ಜೊತೆನೂ ಸೂಪರಾಗಿರುತ್ತೆ ಮತ್ತು ಚಪಾತಿ ಜೊತೆನೂ ಸೂಪರಾಗಿರುತ್ತೆ. ಬಿಸಿ ಅನ್ನ ಜೊತೆನೂ ಮಾಡ್ಕೊಂಡು ಉಣ್ಬೋದು. ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿತ್ತು. ನನಗಂತೂ ತುಂಬ ಇಷ್ಟ ಆಗಿದೆ. ನೀವು ಮಾಡ್ಕೊಂಡು ನೋಡಿ. ಇವಾಗೆಲ್ಲ ರೆಡಿಯಾಗಿದ್ದೀನಿ. ಇದು ಸ್ವಲ್ಪ ಎಲ್ಲ ತಣ್ಣಗಾಗಬೇಕು. ಬಿಸಿ ಇರೋವೇ ಪೇಸ್ಟ್ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ಕೆಟ್ಟು ಹೋಗುತ್ತೆ ಬೇಗನೆ. ಅಂದರೆ ಚೆನ್ನಾಗಿ ತಣ್ಣಗಾಯ್ತಂದರೆ ಕೆಡೋದಿಲ್ಲ, ಚೆನ್ನಾಗಿರುತ್ತೆ. 1-2 ಡೇಸ್ ಆದರೂ ತಿನ್ಬೋದು. ಹಾಗಾಗಿ ತಣ್ಣಗಾಗಬೇಕು. ಹುರಿದಿರ್ತೀವಲ್ಲ, ಹುರಿದಿಟ್ಟ ಮೇಲೆ ಸ್ವಲ್ಪ ಒಂದು ಅರ್ಧ ತಾಸೆಲ್ಲ ತಣ್ಣಗಾದ್ಮೇಲೆ ಪೇಸ್ಟ್ ಮಾಡ್ಕೋಬೇಕು ನೋಡಿ. ಇವು ಚೆನ್ನಾಗಿ ಹುರಿತಾ ಇದೆ ನೋಡಿ. ಪೌಡ್ರ್ ಮಾಡಿದ್ದೀನಿ ನೋಡಿ. ಬಿಳಿ ಎಳ್ಳು ಮತ್ತು ಶೇಂಗಾ ಚಟ್ನಿ 2 ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಇದರಲ್ಲಿ ಇದು ಎಲ್ಲ ಹುರಿದಿರ್ತೀವಲ್ವ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈಗೆಲ್ಲ ಮೆಣಸಿನ್ಕಾಯಿ, ಟೊಮೊಟೊ, ಮೆಣಸಿನ್ಕಾಯಿ, ಈರುಳ್ಳಿ, ಕೊಬ್ಬರಿ ಎಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾಯಿದ್ದೀನಿ ನೋಡಿ. ಅಷ್ಟೊತ್ತನ ಅದು ಪೇಸ್ಟ್ ರೆಡಿ ಮಾಡ್ಕೊತೀನಿ. ಮಾಡಿಕೊಂಡು ಅದರಲ್ಲಿ ಇವಾಗ ಇದು ಹುರಿದಿರ್ತೀವಲ್ಲ, ಇದಕ್ಕೂ ಸ್ವಲ್ಪ ಆರಕ್ಕೆ ಬಿಡಬೇಕು. ಬಿಟ್ಟು ಅದು ರೆಡಿ ಮಾಡ್ತಾಯಿದ್ದೀನಿ ನೋಡಿ. ಪೇಸ್ಟ್ ರೆಡಿ ಮಾಡಿದ್ದೀನಿ. ಏನೇನೆಂದರೆ ಅದು ಈರುಳ್ಳಿ ಹಾಕಿದ್ದೀನಿ, ಕೊಬ್ಬರಿ ಹಾಕಿದ್ದೀನಿ ಮತ್ತು ಬೆಳಗಡ್ಡೆ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ಜೀರಿಗೆ, ಕರಿಬೇವು, ಮೆಣಸಿನ್ಕಾಯಿ ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ವ, ಅದರಲ್ಲಿ ಸ್ವಲ್ಪ ಇವಾಗ ಅರಿಶಿಣ ಹಾಕಬೇಕು. ಅರಿಶಿಣ, ಉಪ್ಪು 2 ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತೆ ಪೇಸ್ಟ್ ಮಾಡ್ಕೋಬೇಕು. ತಣ್ಣಗಾಗಿದೆ ನೋಡಿ. ತಣ್ಣಗಾದ್ಮೇಲೆ ಇವಾಗಿದು ಹಾಕಿ ಮಿಕ್ಸಿ ಮಾಡ್ಕೊತೀನಿ ನೋಡಿ. ಇದಕ್ಕೆ ಸ್ವಲ್ಪನೇ ನೀರು ಬಿಡಬೇಕು. 1-2 ಸ್ಪೂನೇ ನೀರು ಬಿಡಬೇಕು. ನೀರು ಬಿಟ್ಟು ಪೇಸ್ಟ್ ಮಾಡ್ಕೋಬೇಕು. ಈ ಥರ ನೋಡಿ. ಪೇಸ್ಟ್ ರೆಡಿಯಾಗಿದೆ ನೋಡಿ. ಇದಕ್ಕೆ ಇವಾಗ ತೆಕ್ಕೋಬೇಕು. ಇದರಲ್ಲಾದರೂ ಒಣಗಿದ ಪಾತ್ರೆಯಲ್ಲಿ ತೆಕ್ಕೊಂಡು ಅದಕ್ಕೆ ಇವಾಗ ಒಗ್ಗರಣೆ ಕೊಡಬೇಕು ನೋಡಿ. ಈ ಥರ ರೆಡಿಯಾಗಿದೆ. ಪೇಸ್ಟ್ ಸೂಪರಾಗಿದೆ.
ಚೆನ್ನಾಗಿದೆ ನೋಡಿ. ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪು. ಮೊದಲು ಮಾಡಿದ್ದಿಲ್ಲ, ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಎಲ್ಲ ಮಿಕ್ಸ್ ಮಾಡಿಕೊಂಡು ಇಟ್ಕೋಬೇಕು ನೋಡಿ. ಇವಾಗ ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊತಾಯಿದ್ದೀನಿ. ಮಿಕ್ಸ್ ಮಾಡಿಕೊಂಡು ಇವಾಗೆಲ್ಲ ಒಂದು ಪಾತ್ರೆಯಲ್ಲಿ ತೆಗಿಬೇಕು. ಪಾತ್ರೆಯಲ್ಲಿ ತೆಕ್ಕೊಂಡು ಇದಕ್ಕೆ ನೋಡಿ ಒಗ್ಗರಣೆ ಕೊಡಬೇಕು. ಒಗ್ಗರಣೆ ಅಂದರೆ ಏನು ಕೊಡಬೇಕು ಹಾಕಬೇಕು ಅಂದರೆ, ಮತ್ತು ಎಣ್ಣೆ ಮತ್ತು ಸಾಸಿವೆ, ಜೀರಿಗೆ ಮತ್ತು ಒಣಮೆಣಸಿನ್ಕಾಯಿ ಇದ್ದರೆ ಹಾಕಿ. ನನ್ನ ಕಡೆ ಇಲ್ಲ, ಒಣಮೆಣಸಿನ್ಕಾಯಿ ಇದ್ದರೂ ಹಾಕ್ಕೋಬೋದು. ಹಾಕ್ಕೊಂಡು ಒಗ್ಗರಣೆ ಕೊಡಬೇಕು. ಮತ್ತು ಕರಿಬೇವು ಹಾಕ್ತಾಯಿದ್ದೀನಿ. ಜೀರಿಗೆ ಸಾಸಿವೆ ಹಾಕಬೇಕು. ಹಾಕ್ಕೊಂಡು ಕರಿಬೇವು ಹಾಕ್ಕೋಬೇಕು. ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಜೀರಿಗೆ ಕೆಂಪಾಗಬೇಕು. ಕೆಂಪಾದ್ರೇ ಒಗ್ಗರಣೆ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಕರಿಬೇವು ಹಾಕ್ತಾಯಿದ್ದೀನಿ. ಹಾಕ್ಕೊಂಡು ಈಗ ಇದನ್ನು ಇವಾಗ ಇದರಲ್ಲಿ ಈಗ ನಾವು ಚಟ್ನಿ ರೆಡಿ ಮಾಡಿರ್ತೀವಲ್ಲ ಅದಕ್ಕೆ ಒಗ್ಗರಣೆ ಕೊಡಬೇಕು. ಈ ಥರ ಚೆನ್ನಾಗಿ ಎಣ್ಣೆ ಮತ್ತು ಜೀರಿಗೆ ಇದು ಕರಿಬೇವೆಲ್ಲ ಚೆನ್ನಾಗಿ ಕೈ ಆಡಿಸ್ಬೇಕು ನೋಡಿ. ಈ ಥರ ಒಗ್ಗರಣೆ ಚೆನ್ನಾಗಿ ಹಾಕಬೇಕು. ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇವಾಗ ನೋಡಿ ರೆಡಿಯಾಗಿದೆ. ಇದರಲ್ಲಿ ಹಾಕಬೇಕು. ಇವಾಗ ನೋಡಿ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಯಿತು ನೋಡಿ. ಸೂಪರಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಮಕ್ಕಳಂತೂ ತುಂಬ ಇಷ್ಟಪಟ್ಟು ಊಟ ಮಾಡಿದ್ದಾರೆ. ನೀವು ಮಾಡ್ಕೊಂಡು ತಿನ್ನಿ. ಮತ್ತು ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಗಿದೆ. ನೀವು ಟ್ರೈ ಮಾಡಿ ನೋಡಿ. ಮತ್ತು ಹೇಗಿದೆ ಅಂತ ಸ್ಕಿಪ್ ಮಾಡದೆ ನೋಡಿಕೊಂಡು ನನಗೂ ಹೇಳಿ ನಾನು ಹೇಗೆ ಮಾಡಿದ್ದೀನಿ ಅಂತ. ಲೈಕ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.